ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿರಿ, ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕಡೆ ಈ ಥರ ವಡಾಪಾವನ್ನ ಯಾವಾಗಲಾದರೂ ಮಾಡ್ತಿರ್ತಾರೆ. ನಾವು ನಮ್ಮ ಮನೆಯೊಳಗೆ ನಾವು ಯಾವ ರೀತಿ ವಡಾಪಾವ್ ಮಾಡ್ತೀವಂತ ಇವತ್ತಿನ ನನ್ನ ವೀಡಿಯೋ ನೋಡಿರಿ. ನಾನು ವಡಾಪಾವ್ ಮಾಡೋದಕ್ಕೆ ಅರ್ಧ kg ಬಟಾಟೆನ ತೊಳೆದು ಸ್ವಚ್ಛ ಮಾಡಿ ಪ್ಲೇಟ್ ಒಳಗೆ ಹಾಕಿಟ್ಕೊಂಡೀನಿ ರೀ. ಇವ್ಕೂರನ್ನ ಕುದಿಸ್ಕೊಳ್ಳೋದಕ್ಕೆ ನಾನೀಗ ಒಂದು ಕುಕ್ಕರ್ ತೊಗೊಳಕತ್ತೀನಿ. ಕುಕ್ಕರ್ ಒಳಗೆ ಅಷ್ಟು ತೊಳೆದಿರೋ ಬಟಾಟೆನ ಹಾಕ್ಕೊಂಡೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಮುಳುಗುವಷ್ಟು ನೀರು ಹಾಕ್ಕೊಳಕತ್ತೀನಿ. ಈಗ ನೋಡಿರಿ, ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ಸೀಟಿ ಕೂಗಿಸ್ಕೊಂಡು ತೊಗೊಂಡು ನೋಡಿರಿ. ಈ ಥರ ಬಟಾಟೆ ಕುದ್ದಾವು ನೋಡಿರಿ. ಇವಾಗ ತೊಗೊಳಕತ್ತೀನಿ. ಸೊಪ್ಪಿ ಸುಲಿಬೇಕು, ಆ ರೀತಿ ನಾನು ಬಟಾಟೆನ ಕುದಿಸ್ಕೊಂಡೀನಿ ನೋಡಿರಿ. ಇವಾಗ ನಾನು ಖಾರದ ಕಲ್ಲು ತೊಗೊಂಡಿನಿ. ಇದಕ್ಕೆ ಒಂದು 7-8-10 ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಇದನ್ನು ಸಣ್ಣಗೆ ಜಜ್ಜಿ ಇಟ್ಕೊತೀನಿ ನೋಡಿರಿ. ಹಸಿಮೆಣ್ಸಿಕಾಯಿ ಚಟ್ನಿನ ಈ ಥರ ಹಸಿಮೆಣ್ಸಿಕಾಯಿ ಚಟ್ನಿ ಒಂದು ಸ್ವಲ್ಪ ಸಣ್ಣಗೆ ಕುಟ್ಟಿ ಇಟ್ಕೊಳಕತ್ತೀನಿ ನೋಡಿರಿ. ಈ ಥರ ಸಣ್ಣ ಆಗಲ್ತನ ಕುಟ್ಟೀನಿ ಹಸಿಮೆಣ್ಸಿಕಾಯಿ ಚಟ್ನಿನ ನೋಡಿರಿ. ಇವಾಗ ಬಟಾಟೆ ಸೊಪ್ಪು ಎಲ್ಲ ತೆಗೆದಿಟ್ಕೊಂಡಿನಿ. ಈ ಥರ ಕೈಲೇ ಸಣ್ಣಗೆ ಮಾಡ್ಕೊಳಕತ್ತೀನಿ ನೋಡಿರಿ. ಬಟಾಟೆನ ಕೈಲೇ ಹೊಡ್ಕೊಂಡ್ರೆ ಗಂಟು ಉಳಿಲಾರಂಗೆ ಬಟಾಟೆನ ಹೊಡ್ಕೋಬೇಕಂತ ಈ ಥರ ಕೈಲೇ ಸಣ್ಣಗೆ ಮಾಡ್ಕೊಳಕತ್ತೀನಿ. ಎಲ್ಲ ಬಟಾಟೆನೂ ಈ ಥರ ಸಣ್ಣಗೆ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ಬಟಾಟೆನೆಲ್ಲ ಮೆತ್ತಗೆ ಮಾಡಿ ಇಟ್ಕೊಂಡಾದ್ಮೇಲೆ ಇವಾಗ ನಾ ಗ್ಯಾಸ್ ಹಚ್ಚಾಕತ್ತೀನಿ ರೀ. ಅದ್ರ ಮೇಲೆ ಒಂದು ಸಣ್ಣ ಪುಟ್ಟಿ ಇಟ್ಕೊಳಕತ್ತೀನಿ. ಇವಾಗ ಇದಕ್ಕೆ ಒಂದು ಮಾಪಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ, ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡಿರಿ. ಇವಾಗ ನಾನು ವಡೆ ಮಾಡ್ಕೊಳ್ಳೋದಕ್ಕೆ 1-2 ಉಳ್ಳಾಗಡ್ಡಿ ಹೋಳಿಟ್ಕೊಂಡಿನಿ, ಒಂದು ಸ್ವಲ್ಪ ಕೊತ್ತಂಬರಿ ಹೋಳಿಟ್ಕೊಂಡಿನಿ. ಇವಾಗ ಹೋಳಿಟ್ಕೊಂಡಿದ್ದಷ್ಟು ಉಳ್ಳಾಗಡ್ಡಿನ ಎಣ್ಣೆ ಒಳಗೆ ಹಾಕ್ಕೊಳಕತ್ತೀನಿ. ಈ ಥರ ಎಣ್ಣೆ ಕಾಯ್ದಾದ್ಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಚಮಚೆ ತೊಗೊಂಡು ತಿರುವಾಡ್ಲಕತ್ತೀನಿ. ಇದು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕು, ಆ ಥರ ನಾನು ಎಣ್ಣೆ ಒಳಗೆ ಕುದಿಸ್ಕೊತೀನಿ ರೀ ನೋಡಿರಿ. ಈ ಥರ ಕುದಿಲಾತೈತಿ ಉಳ್ಳಾಗಡ್ಡಿ. ಈ ಥರ ಮಧ್ಯೆ ತಿರುವಾಡಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಲ್ತನ ಕುದಿಸ್ಕೊತೀನಿ ರೀ. ನಾನು ಆಗಳ ಹಸಿಮೆಣ್ಸಿಕಾಯಿನ ಜಜ್ಜಿ ಇಟ್ಕೊಂಡಿದ್ನಲ್ಲ ನೋಡಿರಿ. ಇವಾಗ ಒಂದು ಬಟ್ಟಲೊಳಗೆ ತೊಗೊಂಡಿನಿ, ಅದನ್ನಷ್ಟು ಹಾಕೋತೀನಿ ರೀ ನಾನು ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಎಣ್ಣೆ ಒಳಗೆ. ಯಾಕಂದರೆ ಈಗ ಹಾಕಿದ್ರೇ ಬಟಾಟೆ ಎಲ್ಲದಕ್ಕೂ ಖಾರ ಆಗುತ್ತೆ, ಹಾಗಾಗಿ ಈ ಥರ ನಾನು ಮಾಡ್ಕೊಳಕತ್ತೀನಿ ನೋಡಿರಿ. ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಆದಮೇಲೆ ಈ ಥರ ಚಮಚೆ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೀನಿ ರೀ. ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳಕತ್ತೀನಿ. ಆಗಳ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳತ್ತೀನಿ ರೀ. ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಒಳಗೆ. ಆಮೇಲೆ ಬಟಾಟೆ ಎಲ್ಲ ಸಣ್ಣಗೆ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಕ್ಕೊಂಡ್ರೆ ಕಲರೂ ಆಗುತ್ತೆ, ಉಪ್ಪೂ ಅಂತ ಆಗುತ್ತೆ ಅಂಥೇಳಿ ಇದನ್ನು ಎಣ್ಣೆ ಒಳಗೆ ಈ ಥರ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೀನಿ. ಇವಾಗ ನೋಡಿರಿ, ನಾನು ಈ ಥರ ಬಟಾಟಿನೆಲ್ಲನೂ ಮೆತ್ತಗೆ ಮಾಡಿ ಇಟ್ಕೊಂಡೀನಿ. ಇವಾಗ ಅಷ್ಟೂ ಈ ಪುಟ್ಟಿ ಒಳಗೆ ಹಾಕ್ಲಾತೀನಿ. ಇವಾಗ ನೋಡಿರಿ, ಇದು ಚಮಚೆ ತೊಗೊಂಡು ಈ ಥರ ತಿರುವಾಡಿ ಬೇಯಿಸ್ಕೊತೀನಿ ನೋಡಿರಿ. ಇದಕ್ಕೆ ನೀರಂತ ಯಾವುದೇ ರೀತಿ ಹಾಕ್ಕೊಳಂಗಿಲ್ಲ, ಆಮೇಲೆ ವಡೆ ಸರಿ ಆಗೋದಿಲ್ಲ. ಈ ಥರ ಎಣ್ಣೆ ಒಳಗೆ ತಿರುವಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ನೋಡಿರಿ. ಇದೆಲ್ಲ ಉಳ್ಳಾಗಡ್ಡಿ ಮತ್ತು ಕಲ್ಲರ್ ಅರಿಶಿಣ ಪುಡಿ, ಹಸಿಮೆಣ್ಸಿಕಾಯಿ, ಉಪ್ಪು ಎಲ್ಲನೂ ಬಟಾಟಿಗೆ ಹಾಕಬೇಕು, ಅಂದರೆ ವಡೆ ರುಚಿಯಾಗಿರ್ತಾವೆ. ಆ ಥರ ಹತ್ತೊಲ್ತನ ನೀಟಾಗಿ ತಿರುವಾಡಿ ಮಿಕ್ಸ್ ಮಾಡ್ಕೊತೀನಿ, ಅಂದರೆ ರುಚಿ ಆಗುತ್ತೆ ವಡೆ ಮಾಡೋದಕ್ಕೆ ನೋಡಿರಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದು ನೀಟಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಸರಿ ಆಗೋದಿಲ್ಲ. ಸ್ವಲ್ಪ ಟೈಮ್ ಹಿಡಿತೈತ್ರಿ ವಡೆ ಮಾಡೋದಕ್ಕೆ. ಈ ಥರ ತಿರುವಾಡಿ ಮಿಕ್ಸ್ ಮಾಡಿ ಆದ್ಮ್ಯಾಗ ಇದಕ್ಕೆ ನಾನು ಆಗಳ ಏನು ಕೊತ್ತಂಬರಿ ಹೆರಚಿ ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೋತೀನಿ ನೋಡಿರಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಕೊತ್ತಂಬರಿ ಹಾಕ್ಕೋಬೇಕಂತೇಳಿ ಇವಾಗ ಹಾಕ್ಕೊಳಕತ್ತೀನಿ ನಾನು. ಅಷ್ಟು ಕೊತ್ತಂಬರಿನೂ ಹಾಕ್ಕೊಂಡು ಮತ್ತು ಈ ಥರ ಚಮಚೆ ತೊಗೊಂಡು ಕೊತ್ತಂಬರಿನೆಲ್ಲ ಬಟಾಟೆ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮಾಡ್ಕೊಳಕತ್ತೀನಿ ಇವಾಗ ನೋಡಿರಿ. ನಾನು ಉತ್ತರ ಕರ್ನಾಟಕದ ಹಳ್ಳಿ ಮನೆ ಒಳಗೆ ಮಾಡುವಂಥ ಎಲ್ಲ ವೀಡಿಯೋಗಳನ್ನು ಈ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವೀಡಿಯೋಗಳು ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ನೋಡಿರಿ. ಕೊತ್ತಂಬರಿ ಹಾಕ್ಕೊಂಡಾದ್ಮ್ಯಾಗ ಈ ಥರ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳಕತ್ತೀನಿ. ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು, ಯಾಕಂದ್ರೆ ಬಟಾಟೆ ಎಲ್ಲ ತಳ ಹಿಡಿತಿರ್ತೈತಿ ನೋಡಿರಿ. ನಾನು ವಡೆ ಮಾಡೋದಕ್ಕೆ ಕಡಲೆ ಹಿಟ್ಟನ್ನ ಸಾನಿಸಿ ಇಟ್ಕೊಂಡಿನಿ, ಮತ್ತು ಒಂದು ಬೋಗಣಿ ತೊಗೊಂಡು ಕಡಲೆ ಹಿಟ್ಟನ್ನ ಹಾಕ್ಕೊಳಕತ್ತೀನಿ ನೋಡಿರಿ ಹಿಟ್ಟು ಕಲಸೋದಕ್ಕೆ. ಈಗ ಹಿಟ್ಟು ಹಾಕ್ಕೊಂಡಿನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಅಜವಾನ ಹಾಕ್ಕೊಳಕತ್ತೀನಿ, ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳತ್ತೀನಿ ರೀ. ಇವಾಗ ಉಪ್ಪು ಹಾಕ್ಕೊಳಕತ್ತೀನಿ ಒಂದು ಸ್ವಲ್ಪ. ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಒಂದು ಸತ.
ಹಿಟ್ಟೊಳಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತೀನಿ. ಅಷ್ಟು ನೀರು ಒಮ್ಮೆ ಹಾಕ್ಕೊಂಡ್ರೆ ಹಿಟ್ಟು ಅಳಸಾಯ್ತಂದ್ರೆ ಸರಿ ಆಗೋದಿಲ್ಲ. ಆ ಥರ ಅದಕ್ಕೆ ಸ್ವಲ್ಪ ನೀರು ಎಷ್ಟು ಅವಶ್ಯಕತೆ ಇರ್ತೈತಿ ಅಷ್ಟೇ ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಕಲಿಸ್ಕೊತೀನಿ. ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಬಾರ್ದು ಮತ್ತು ಜಾಸ್ತಿ ಅಳಸನೂ ಆಗಬಾರ್ದು. ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗಿರ್ತೈತಿ. ನಾನು ನೀರನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೊಳಕತ್ತೀನಿ. ಒಂದೇ ಸತಿ ಎಷ್ಟು ನೀರು ಹಾಕ್ಕೊಂಡ್ರೆ ಸರಿ ಆಗೋದಿಲ್ಲ. ಹಾಗಾಗಿ ನೋಡಿರಿ ಈ ಥರ ಹಿಟ್ಟನ್ನ ಕಲಿಸ್ಕೊಳಕತ್ತೀನಿ. ನೋಡಿರಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಹಿಟ್ಟು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತಿ. ನೋಡಿರಿ ಇವಾಗ ಯಾವ ರೀತಿ ಹಿಟ್ಟೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಅಳಸಾಗಿ ಮಾಡಿ ಇಟ್ಕೊಳ್ಳೋಣ ಅಂತ. ನೋಡಿರಿ ಈ ಥರ ಹಿಟ್ಟನ್ನ ಮಾಡಿಟ್ಕೊಂಡ್ರೆ ಹಿಟ್ಟು ಸರಿಯಾಗಿ ಹತ್ತುತ್ತೆ. ಹಾಗಾಗಿ ನೋಡಿರಿ ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ನಾವು ವಡಾಪಾವ್. ಈ ಥರ ಹಿಟ್ಟನ್ನ ಕಲಿಸಿ ಇಟ್ಕೋತೀನಿ ನೋಡಿರಿ. ಇವಾಗ ಬರೀ ಆಗಳೇ ನಾನು ಬಟಾಟೆ ಪಲ್ಯ ಮಾಡಿದ್ನಲ್ಲ, ಈಗ ಇದು ಆರೈತಿ. ಇದನ್ನು ಸಣ್ಣದಾಗೆ ಉಂಡೆ ಮಾಡಿ ಇಟ್ಕೊಳ್ಳೋಣ ಅಂತ. ಬೇಕಂದವರು ಚಬಟಾಗೆ ಮಾಡ್ಕೋಬೋದು. ನಾನು ರೌಂಡಾಗೆ ಉಂಡೆನ ಕಟ್ಕೊಳಕತ್ತೀನಿ. ಈ ಥರ ರೌಂಡಾಗೆ ಇಷ್ಟೇ ಸಣ್ಣದಾಗಿ ಮಾಡ್ಕೊತೀನಿ. ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಸಣ್ಣದಾಗಿಯೇ ಮಾಡ್ಕೊಳಕತ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿ. ಈ ಥರ ಎಲ್ಲ ಬಟಾಟೆ ಪಲ್ಯನೂ ಈ ಥರ ಉಂಡೆ ಮಾಡಿ ಇಟ್ಕೊಳಕತ್ತೀನಿ ರೀ ನಾನು. ನೋಡಿರಿ ಈ ಥರ ಅಂದ್ರೆ ಉಂಡೆ ಜಾಸ್ತಿ ಆದ್ರೆ ಇನ್ನು ಮನೆಯೊಳಗೆ ಜಾಸ್ತಿ ಜನ ಇರ್ತೀವಿ, ತಿನ್ನೋದಕ್ಕೆ ಸರಿಯಾಗಿರ್ತೈತೆ ಅಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳಕತ್ತೀನಿ ಸಣ್ಣಗೆ ಮಾಡಿಕೊಂಡು. ನೋಡಿರಿ ಈ ಥರ ಆಗ್ಯಾವು. ಅಷ್ಟೂ ಈ ಥರ ಕಟ್ಟಿ ಇಟ್ಕೊಂಡೀನಿ. ನೋಡಿರಿ ಇಷ್ಟೇ ಸಣ್ಣದಾಗಿ ಎಲ್ಲವೂ ಉಂಡೆನೂ ಕಟ್ಟಿ ಇಟ್ಕೊಂಡೀನಿ ನಾನು. ಇವಾಗ ಬರೀ ಗ್ಯಾಸ್ ಹಚ್ತೀನಿ ನಾನು. ಗ್ಯಾಸ್ ಹಚ್ಚಿ ಆದ್ಮೇಲೆ ಪುಟ್ಟಿ ಇಟ್ಕೊಳಕತ್ತೀನಿ. ಮತ್ತು ಇವಾಗ ಕರಿಯೋದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀನಿ. ವಡೆ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀನಿ. ಜಾಸ್ತಿನೂ ಹಾಕ್ಕೋಬೋದು. ನಾನು ಇಷ್ಟೇ ಸಾಕಂತ ಎಣ್ಣೆನ ಹಾಕ್ಕೊಂಡೀನಿ. ಎಣ್ಣೆ ಜಾಸ್ತಿ ಆದ್ರೆ ಮುಳುಗುವಷ್ಟು ಆಗಿರ್ತಾವೆ, ಅಂದ್ರೆ ಜಲ್ದಿ ಕರಿತಾವೆ ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೀನಿ. ಇವಾಗ ನೋಡಿರಿ ಹಿಟ್ಟು ಈ ರೀತಿ ಆಗೈತಿ. ಎಣ್ಣೆನೂ ಈ ಥರ ಕಾಯ್ಲಾಕತ್ತೈತಿ. ಬರ್ರಿ ಇವಾಗ ಒಂದು ಸ್ವಲ್ಪ ಹಿಟ್ಟನ್ನ ಇದ್ರೊಳಗೆ ಬಿಟ್ಟು ಕಾಯ್ದಿತ್ತೀನಿಲ್ಲ ಅಂತ. ಇವಾಗ ಈ ಥರ ಹಿಟ್ಟು ಇವು ಉಂಡೆ ಮಾಡಿ ಇಟ್ಕೊಂಡಿದ್ದು ಬಟಾಟಿನ ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ದೈತೇನಿಲ್ಲ ಅಂತ ಒಂದು ಸ್ವಲ್ಪ ಹಿಟ್ಟನ್ನ ಎಣ್ಣೆ ಒಳಗೆ ಬಿಟ್ಟು ನೋಡಿದೆ, ಎಣ್ಣೆ ಕಾಯ್ದಿತ್ತು. ಇವಾಗ ಹಾಕ್ಕೊಳ್ಳೋಣ ಬರ್ರಿ. ನಾನು ಬಟಾಟಿನ ಹಿಟ್ಟೊಳಗೆ ಅದ್ದೀನಿ ಉಂಡಿನ ಇವಾಗ ಹಾಕ್ಕೊಳಕತ್ತೀನಿ ನೋಡಿರಿ. ವಡೆ ಮಾಡೋದಕ್ಕೆ ಈ ಥರ ಎಣ್ಣೆ ಒಳಗೆ ಬಿಟ್ಕೊಳಕತ್ತೀನಿ. ಒಂದು 3 ಬಿಟ್ಕೋತೀನಿ ಫಸ್ಟ್ ನಾನು. ಪುಟ್ಟಿ ಸಣ್ಣದಿರೋದ್ರಿಂದ ಒಂದು ಸ್ವಲ್ಪ ಬಿಟ್ಕೋಬೇಕಂತ ಒಂದು 3 ಹಾಕ್ಕೊಂಡೀನಿ. ನೋಡಿರಿ ಈ ಥರ ಆಗೈತಿ. ಒಂದೇ ಸತಿ ಬಿಟ್ಟ ಮ್ಯಾಗ ಚಮಚ ತೊಗೊಂಡು ತಿರುವಿದ್ರೆ ಹಿಟ್ಟೆಲ್ಲ ಹತ್ಕೊಂಡ್ಬಿಡ್ತೈತಿ. ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಚಮಚ ತೊಗೊಂಡು ತಿರುವ್ಲಾತೀನಿ ನೋಡಿರಿ. ಬಜ್ಜಿ ಚಾಣಿ ತೊಗೊಂಡು ತಿರುವಿ ವಡೆನ ಹಾಕ್ಲಾತೀನಿ ಎಣ್ಣೆ ಒಳಗೆ. ನೋಡಿರಿ ಎಷ್ಟು ಸಿಂಪಲ್ಲಾಗಿ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ತಂದು ತಿನ್ನೋದಕ್ಕಿಂತಲೂ ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿರಿ ಇವಾಗ ಈ ರೀತಿ ಎಲ್ಲವೂ ತಿರುವಿ ಹಾಕೀನಿ. ನೋಡಿರಿ ಈಗ ಈ ಥರ ಆಗ್ಯಾವು ಬಟಾಟಿ ವಡೆ. ಎಷ್ಟು ಮಸ್ತಾಗ್ಯಾವ ನೋಡಿರಿ. ಇವಾಗ ನಾನು ತಕ್ಕೊಳಕತ್ತೀನಿ ನೋಡಿರಿ. ನೋಡಿರಿ ಈ ಥರ ಆಗ್ಯಾವ. ಸಣ್ಣ ಉರಿಲೇ ಬೇಯಿಸ್ಕೊಂಡ್ರೆ ಮಸ್ತಾಗಿರ್ತೈತಿ. ಜೋರ ಉರಿ ಆದ್ರೆ ಭಾಳ ಕೆಂಪು ಅನ್ನಿಸ್ತೈತಿ. ಇವಾಗ ಇನ್ನೊಂದಷ್ಟು ಹಿಟ್ಟನ್ನು ಬಿಡ್ಲಾತೀನಿ ನೋಡಿರಿ. ಇನ್ನೊಂದಷ್ಟು ಹಿಟ್ಟೊಳಗೆ ಅದ್ದಿ ಉಂಡಿನ ಬಟಾಟೆ ವಡೆ ಮಾಡ್ಕೊಳತ್ತೀನಿ. ಇವಾಗ ಇಷ್ಟು ಹಾಕ್ಕೊಂಡೀನಿ. ಇವಕ್ಕೂ ಸಹ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದ್ಮೇಲೆ ಮತ್ತೆ ಹಾಕ್ಲಾತೀನಿ ನೋಡಿರಿ. ಜಲ್ದಿ ಹಾಕಿದ್ರೆ ಹಿಟ್ಟು ಸರಿಯಾಗಂಗಿಲ್ಲ, ಒಡಿತಿರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಈ ಥರ ತಿರುವಿ ಹಾಕ್ಕೊಂಡು ಈ ಥರ ರೆಡಿ ಆಗ್ಯಾವ ನೋಡಿರಿ ಇವಕ್ಕೂರ್ನ. ಇವಾಗ ಇವಕ್ಕೂರ್ನ ತಕ್ಕೊಳ್ಳೋಣಂತ. ಇಷ್ಟು ಸಿಂಪಲ್ಲಾಗಿ ನಾನು ಬಟಾಟೆ ವಡೆ ಮಾಡೋದನ್ನು ತೋರಿಸೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ನಿಮ್ಮ ಮನೆಯೊಳಗೆ ಒಂದು ಸತ ಟ್ರೈ ಮಾಡಿರಿ. ಬರೀ ಇದಕ್ಕೆ ನಾನು ಒಂದಷ್ಟು ಮೆಣಸಿಕಾಯಿನ ಎಣ್ಣೆ ಒಳಗೆ ಕರಿಲಾಕತ್ತೀನಿ. ಮೇಲೆ ತಿನ್ನೋದಕ್ಕೆ ಮೆಣಸಿಕಾಯಿ ಕೊಡ್ತಾರಲ್ಲ, ಹಾಗಾಗಿ ನಾನು ಎಣ್ಣೆ ಒಳಗೆ ಮೆಣಸಿಕಾಯಿನ ಕರ್ಕೊಳಕತ್ತೀನಿ. ಎಣ್ಣೆ ಒಳಗೆ ಮೆಣಸಿಕಾಯಿ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮುರ್ಕೋಬೇಕು ದಂಡಿನ. ಯಾಕಂದ್ರೆ ಉಷ್ಟು ಮೆಣಸಿಕಾಯಿ ಹಾಗೆ ಹಾಕಿದ್ರೆ ಎಣ್ಣೆ ಒಳಗೆ ಸಿಡಿಯೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ದಂಡಿನ ಮುರ್ಕೊಂಡು ಹಾಕಬೇಕಾಗ್ತೈತಿ. ನೋಡಿರಿ ಇವಾಗ ಮೆಣಸಿಕಾಯಿನೂ ಹುರಿದು ಇಟ್ಕೊಂಡಾದ್ಮೇಲೆ ನೋಡಿರಿ ಈ ಥರ ಆಗ್ಯಾವ. ನಾನು ಒಂದು ಬನ್ ತೊಗೊಂಡೀನಿ. ಈಗ ಚಾಕು ತೊಗೊಂಡು ಈ ಥರ ಹೆಚ್ಕೊಳಕತ್ತೀನಿ ನೋಡಿರಿ. ಮಧ್ಯಕ್ಕೆ ಹೆರ್ಚ್ಕೊಂಡ್ರೆ ಈ ಥರ ಬನ್ನು ಓಪನ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಚಟ್ನಿನ ಹಚ್ಚಾಕತ್ತೀನಿ. ನಮ್ಮ ಮನ್ಯಾಗ ಜಾಸ್ತಿ ಯಾರೂ ಖಾರ ತಿನ್ನಲ್ಲ, ಹಾಗಾಗಿ ನಾನು ಇಷ್ಟೇ ಸಿಂಪಲ್ಲಾಗೆ ಮಾಡ್ಕೊತೀನಿ. ಇವಾಗ ವಡೆ ಇಟ್ಕೊಳಕತ್ತೀನಿ ನೋಡಿರಿ. ಮೇಲೆ ಒಂದು ಹಸಿಮೆಣ್ಸಿಕಾಯಿ
ನೋಡ್ರಿ ಇಷ್ಟು ಸಿಂಪಲ್ಲಾಗಿ ನಾನು ನಮ್ಮ ಮನೆಯೊಳಗೆ ವಡಾಪಾವ್ ಮಾಡೀನಿ. ನೋಡ್ರಿ ಎಷ್ಟು ಮಸ್ತಾಗಿ ಐತಿ, ತಿನ್ನೋದಕ್ಕಂತೂ ಮಸ್ತಾಗಿತ್ತು. ಎಷ್ಟು ಮಸ್ತಾಗಿತ್ತು ನೋಡ್ರಿ. ನೀವು ನಿಮ್ಮ ಮನೆಯೊಳಗೆ ಒಂದು ಸತ ಟ್ರೈ ಮಾಡಿ ಅಭಿಪ್ರಾಯನ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಎಷ್ಟು ಮಸ್ತಾಗೈತಿ. ಜಾಸ್ತಿ ಖಾರ ಬೇಕಂದವರು ಸಾಸ್ ಅದೆಲ್ಲ ಹಚ್ಕೋಬೋದು. ನಮ್ಮ ಮನೆ ಯಾರೂ ಖಾರ ತಿನ್ನಲ್ಲ, ಹಾಗಾಗಿ ನಾನು ಹಸಿಮೆಣ್ಸಿಕಾಯಿ ಚಟ್ನಿನ ಅಷ್ಟೇ ಯೂಸ್ ಮಾಡೀನಿ. ಇಷ್ಟೊತ್ತನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.